ಈಗ ಮುಂದಿನ ಅಂಶವಾಗಿ ಸ್ನೇಹಿತರೆ, ಇವತ್ತು ಕಾರ್ಯಕ್ರಮದಲ್ಲಿ ಮನೆ ಮದ್ದು. ಈ ಮನೆ ಮದ್ದು ಕಾರ್ಯಕ್ರಮ, ಮನೆ ಮದ್ದುದಲ್ಲಿ ಹಲವಾರು ಈ ಮನೆ ಮದ್ದು ಭಾಗವಾಗಿ ನಾವು ಎಷ್ಟೋ ತಂತ್ರಗಳು, ಎಷ್ಟೋ ಟೆಕ್ನಿಕ್ಸ್ ತಿಳ್ಕೊತಾ ಇದೀವಿ. ಇವತ್ತಿನ ಕಾರ್ಯಕ್ರಮದಲ್ಲಿ ಬಂಜೇತನಕ್ಕೆ ಈ ಸ್ವಯಂ ಮೂತ್ರ ಚಿಕಿತ್ಸಾ ಹೇಗೆ ಕೆಲಸ ಮಾಡುತ್ತೆ ಅಂತ ಅದು ನಿಮಗೆ ಸವಿವರವಾಗಿ ಹೇಳಕ್ಕೆ ಪ್ರಯತ್ನ ಮಾಡ್ತೀನಿ. ಸೊ ಈ ಬಂಜೇತನ ಅನ್ನೋದು ಈಗಾಗಲೇ ಸ್ನೇಹಿತರೆ ಎಷ್ಟೋ ಜನ ಇದರಿಂದ ಸಫರ್ ಆಗ್ತಾ ಇದ್ದಾರೆ. ಈಗಾಗಲೇ ಏನಾಗಿದೆ, IVF ಅಂತ ಸೆಂಟರ್ಸ್ ಬಂದಿದೆ. ಯಾರಾದ್ರೂ ಈ ಬಂಜೆತನ ಇದ್ರೆ, ಅಂದ್ರೆ ಸಂತಾನ ಲೇಮಿ, ಸಂತಾನಹೀನತೆ, ಸಂತಾನ ಆಗ್ತಾ ಇಲ್ಲ ಅಂತ ಇರುವಾಗ ಖಂಡಿತವಾಗಿ ನಮ್ಗೆಲ್ಲರಿಗೂ ನೆನಪಿ ಅಂದ್ರೆ ಒಂದು ಹಾಸ್ಪಿಟಲ್ಗೆ ಹೋಗ್ತೀವಿ, ದೊಡ್ಡ ದೊಡ್ಡ ಹಾಸ್ಪಿಟಲ್ಗೆ. ಅಲ್ಲಿ ಗೈನಕಾಲಜಿಕಲ್ ಸೆಂಟರ್ಸ್, ಗೈನಕಾಲಜಿ ಹಾಸ್ಪಿಟಲ್ಸ್ ಎಲ್ಲ ಅಂದ್ರೆ ಇರುತ್ತೆ. ಸೊ ಅಲ್ಲಿ ಹೋದ್ರೆ ಏನಾಗುತ್ತೆ, ಖಂಡಿತವಾಗಿ ನಿಮ್ಗೆ ಅದೆಲ್ಲ ಚೆಕ್ ಮಾಡಿ ನಿಮ್ಗೆ ಇದ್ರೆ ಗಂಡಸರಿಗೆ ಹೆಣ್ಣು, ಗಂಡಸರಿಗೆ ಏನಂದ್ರೆ ಅವರು ವೀರ್ಯ ಕಣಗಲು ಸರಿ ಇಲ್ಲ, ವೀರ್ಯ ಕಣಗಲು ಕೊರತೆ ಇದೆ ಹೇಳ್ಬೇಕಂದ್ರೆ, ಇಲ್ಲ ವೀರ್ಯ ಕಣಗಲು ಶಕ್ತಿವಂತವಾಗಿಲ್ಲ. ಆಮೇಲೆ ಹೆಣ್ಣಕ್ ನೋಡಿದ್ರೆ, ಹೆಣ್ಮಕ್ಳಿಗೆ ನೋಡಿದ್ರೆ ಏನಾಗುತ್ತೆ, ಅವ್ರ ಒಳಗಡೆನೂ ಅಷ್ಟೇ ಈ ಅವ್ರ ಒಳಗಡೆಯಿಂದ ರಿಲೀಸ್ ಆಗ್ತಿರುವಂತ ಅಂಡಾಶಯಗಳು ಅದು ಸರಿಯಾದ ಪ್ರಮಾಣದಲ್ಲಿ ಇಲ್ಲ. ಸೊ ಇದೆಲ್ಲದಕ್ಕೂ ಕಾರಣ ಏನು? ಮತ್ತೆ ಒಂದು ಏನಂದ್ರೆ ನಮ್ಮ ಆಹಾರ, ಆರೋಗ್ಯ ಶೈಲಿ, ಮತ್ತೆ ನಮ್ಮ ಮನಸ್ಸಲ್ಲಿರುವಂತ ಒತ್ತಡಿ ಅಲ್ವಾ. ಸೊ ಇದೇ ಪ್ರಧಾನ ಕಾರಣ. ಇತ್ತೀಚಿನ ಕಾಲದಲ್ಲಿ ಇದು ಹೆಚ್ಚಾಗ್ತಾ ಇದೆ ಸ್ನೇಹಿತರೆ. ನಾವು ನೋಡ್ತಾ ಇದೀವಿ, ಮದುವೆ ಆಗಿದ ಮೇಲೆ 8 ವರ್ಷ ಆದ್ರೂ ಮಕ್ಕಳಾಗ್ತಾ ಇಲ್ಲ. ಕಾರಣ ಏನಂದ್ರೆ ನಾವು ಅರ್ಥ ಮಾಡ್ಕೋಬೇಕು, ನಮ್ಮ ಆಹಾರದಲ್ಲಿ ಹೆಚ್ಚಾಗಿ ನಾವು ಉಪ್ಪು ಹೆಚ್ಚಾಗಿ ಬಳಸ್ತಾ ಇರ್ತೀವಿ. ಆ ಉಪ್ಪುನು ಏನಂದ್ರೆ ಹೇಳ್ಬೇಕಂದ್ರೆ ಇತ್ತೀಚಿನ ಕಾಲದಲ್ಲಿ ಅಯೋಡಿನ್ ಉಪ್ಪು, ಈಗಾಗಲೇ ನಾನು ಹಿಂದಿನ ಕ್ಲಾಸಲ್ಲಿ ಹೇಳ್ತಾ ಬಂದಿದ್ದೀನಿ, ಅಯೋಡಿನ್ ಉಪ್ಪು ಬಳಸಬಾರ್ದು. ಟೇಬಲ್ ಸಾಲ್ಟ್, ಪೌಡರ್ ಸಾಲ್ಟ್, ಯಾವುದೇ ಟಾಟಾ ಸಾಲ್ಟ್ ಇದಂತ ಆಚೆ ಕಡೆ ಸಿಗ್ತಾ ಇರ್ತದೆ ಸೂಪರ್ ಮಾರ್ಕೆಟ್ ಅಲ್ಲಿ. ಅಂತ ಉಪ್ಪನ್ನು ನಾವು ಬಳಸುವಾಗ ಏನಾಗುತ್ತೆ, ಅದು ಅಯೋಡಿನ್ ಸಾಲ್ಟು. ಅದೇನಾಗುತ್ತೆ, ಥೈರಾಯ್ಡ್ ಪ್ರಾಬ್ಲಮ್ಸ್ ಹೆಣ್ಮಕ್ಳಲ್ಲಿ, ಮತ್ತೆ ಆ ಜೊತೆಗೆ ಇನ್ಫರ್ಟಿಲಿಟಿ ಪ್ರಾಬ್ಲಮ್ಸ್, ಅಂದ್ರೆ ಈ ಗರ್ಭಕೋಶದ ತೊಂದರೆಗಳು, ಈ ಮುಟ್ಟುದ ಸಮಸ್ಯೆಗಳು, ಋತುಸ್ರಾವ ಅಪಕ್ರಮವಾಗೋದು, ಅಸಮರ್ಪಕವಾಗಿ ಆಗೋದು, ಸೊ ಅಸಮತೋಲ್ಯಗೊಳಿಸೋದು, ಇದೆಲ್ಲದೂ ಕಾರಣ ಏನಂದ್ರೆ ನಮ್ಮ ಆರೋಗ್ಯ, ಆಹಾರ ಶೈಲಿ. ಅರ್ಥ ಮಾಡ್ಕೊಳ್ಳಿ. ಇದನ್ನು ಸರಿಯಾದ ರೀತಿಯಲ್ಲಿ ಸರಿಯಾದ ಪ್ರಮಾಣದಲ್ಲಿ ಸರಿಯಾದ ರೀತಿಯಲ್ಲಿ ನಾವು ಇಟ್ಕೋಬೇಕಾಗತ್ತೆ. ಸೊ ಅದ್ರ ಮೇಲೆ ಗಮನ ಕೊಡಬೇಕಾಗತ್ತೆ. ಸೊ ಅದಕ್ಕೋಸ್ಕರ ಸೊ ನಾವು ಇನ್ನೊಂದೇನಂದ್ರೆ, ನಾವು ಪ್ರತಿ ಹೆಣ್ಮಕ್ಳು ಗಂಡಸಾದ್ರು ಏನ್ ಮಾಡ್ತಾ ಇದ್ದಾರೆ ಇತ್ತೀಚಿನ ಕಾಲದಲ್ಲಿ, ಅವರು ಈ ಜನಾಂಗದ ಇದೆಲ್ಲ, ಜನಾಂಗದ ಪ್ರಾಂತ, ಲೈಂಗಿಕ ಅವಯವಗಳಿದೆಯಲ್ಲ, ಆ ಪ್ರಾಂತದಲ್ಲಿ ಹೆಚ್ಚಾಗಿ ಒಂಥರ ನೋಡಿ, ಈಗ ಕಡ್ರಾಯರಾಗ್ತಾರೆ ಗಂಡಸಾದ್ರೆ. ಈ ತರ ಏನಾಗ್ತಾ ಇದೆ, ಅದರಿಂದ ಆ ಜನಾಂಗದ ಪ್ರಾಂತದಲ್ಲಿ ಹೆಚ್ಚು ಹೀಟು, ಅಂದ್ರೆ ಉಷ್ಣತೆ ಹೆಚ್ಚು ಮಾಡ್ತಾ ಇದ್ದಾರೆ. ಆ ಉಷ್ಣತೆ ಹೆಚ್ಚು ಮಾಡ್ಲೇಬಾರ್ದು, ಅರ್ಥ ಮಾಡ್ಕೊಳ್ಳಿ. ಆ ಉಷ್ಣತೆ ಹೆಚ್ಚು ಮಾಡಿದ್ರೆ ಅಷ್ಟು ಉಷ್ಣತೆ ಇರುವಂತ ಆ ಪ್ರಾಂತದಲ್ಲಿ ವೀರ್ಯ ಕಣಗಳು ಸತ್ತು ಹೋಗ್ತದೆ. ಇದು ಒಂದು ಪ್ರಧಾನ ಕಾರಣ. ಅಂದ್ರೆ ಉದಾಹರಣೆಗೆ ಜೀನ್ ಪಾಯಿಂಟ್ ಹಾಕ್ತಾರೆ. ಇತ್ತೀಚಿನ ಕಾಲದಲ್ಲಿ ಹೆಣ್ಮಕ್ಳು ಜೀನ್ ಪಾಯಿಂಟ್ ಹಾಕೋದು ಶುರು ಮಾಡಿದ್ದಾರೆ. ಇದು ನೋಡಿ ಎಷ್ಟು ವಿಚಿತ್ರ ಇದು. ಇದೆಲ್ಲ ಪಾಶ್ಚಾತ್ಯ ಸಂಸ್ಕೃತಿ, ನಮ್ಮ ಸಂಸ್ಕೃತಿ ಅಲ್ಲ ಇದು. ನಮ್ಮ ಸಂಸ್ಕೃತಿ ಆದ್ರೆ ಈ ತರ ಆಗ್ತಾ ಇಲ್ಲ ಹೇಳ್ಬೇಕಂದ್ರೆ. ಈ ಪಾಶ್ಚಾತ್ಯ ಸಂಸ್ಕೃತಿಯಲ್ಲಿ ಏನಾಗಿದೆ, ನಾವೂ ಸಹ ಆದ್ರೆ ಹೆಣ್ಮಕ್ಳು ಸಹ ಈ ಜೀನ್ ಪ್ಯಾಂಟ್ ಹಾಕೋದು ಶುರು ಮಾಡಿದ್ದಾರೆ. ಆ ಜೀನ್ ಪ್ಯಾಂಟ್ ಹಾಕದ ಮುಖಾಂತರ ಏನಾಗ್ತಾ ಇದೆ, ಅವ್ರಿಗೂ ಸಹ ಆ ಜನಾಂಗದ ಪ್ರದೇಶದಲ್ಲಿ ಏನಾಗ್ತಾ ಇದೆ, ಹೆಚ್ಚು ಉಷ್ಣತೆ ಉತ್ಪನ್ನ ಆಗ್ತಾ ಇದೆ ಸ್ನೇಹಿತರೆ. ಆ ಹೆಚ್ಚು ಉಷ್ಣತೆಯಿಂದ ಯಾವ ಅಂಡಾಶಯಗಳು ಬದುಕ ಸಾಧ್ಯವಿಲ್ಲ, ಅಂಡಾಶಯಗಳು ಬದುಕಲ್ಲ. ಅವಾಗ ಅದಕ್ಕೂ ಖಂಡಿತವಾಗಿ ಅವರಿಗೆ ಸಂತಾನಲೇಮಿ ಆಗತ್ತೆ. ಅದಕ್ಕೋಸ್ಕರ ಈ ಸಾಫ್ಟ್ವೇರ್ ಇಂಜಿನಿಯರ್ಸ್ ನಾವು ನೋಡ್ತಾ ಇರ್ತೀವಿ, ಎಲ್ಲರಿಗೂ ಯಾರು ಮಕ್ಕಳಾಗ್ತಾ ಇಲ್ಲ. ನೋಡ್ತಾ ಇದ್ರೆ 30 ವರ್ಷ ಆಗ್ತಾ ಇದೆ, 35 ವರ್ಷ ಆಗ್ತಾ ಇದೆ, ಮಕ್ಕಳಿಲ್ಲ. ಏನಂತಂದ್ರೆ ಅದೊಂದು ಫ್ಯಾಷನ್ ತರ ಲೆಕ್ಕ ಮಾಡ್ಕೊತಾರೆ ಅವರು, ಒಂಥರ ಫ್ಯಾಷನ್ ಅಂತ ಅನ್ಕೋತಾ ಇದಾರೆ. ಆಕ್ಚುಲಿ ಹೇಳ್ಬೇಕಂದ್ರೆ 25 ವರ್ಷಕ್ಕೆಲ್ಲ ಮಕ್ಕಳಾಗ್ಬೇಕು, 25 ವರ್ಷಕ್ಕೆಲ್ಲ ಮಕ್ಕಳಾಗ್ಬೇಕಾಗತ್ತೆ. ಸೊ ಅದರಿಂದ ಏನಾಗತ್ತೆ, ನಿಮ್ಗೂ ವಯಸ್ಸಿಂದ ನಿಮ್ಗೆ ತೊಂದರೆಗಳಾಗಲ್ಲ. ಮಕ್ಕಳು ಬೆಳೀತಾ ಇರ್ತಾರೆ, ಅವರು ಎಜುಕೇಶನ್ ಅದೆಲ್ಲ ಹಾಗೆ ನಡೀತಾ ಇರ್ತದೆ, ನಿಮ್ಗೆ ಏನು ತೊಂದರೆ ಆಗಲ್ಲ ಜೀವನದಲ್ಲಿ. ಸೊ ಆ ತರ ಆಗ್ತಾ ಇಲ್ಲ. ಈಗ 30 ವರ್ಷ ಆದ್ರೂ ಇನ್ನು ಹೇಳ್ಬೇಕಂದ್ರೆ ಒಂಥರ ಮಕ್ಕಳಿಲ್ಲ, ಸಂತಾನ ಇಲ್ಲ. ಮದುವಾಗೋದು ಲೇಟೇ, ಮದುವಾಗೋದು ತುಂಬಾ ಲೇಟ್ ಆಗಿ ಮದುವಾಗ್ತಾ ಇದಾರೆ. ಏನಂತಂದ್ರೆ ನಮ್ಗೆ ಯಾವುದೋ ಒಂದು ಗೋಲ್ ಇತ್ತು, ಒಂದು ಗುರಿ ಇತ್ತು. ಆ ಗುರಿ ಆಗೋವರೆಗೂ ನಾನು ಮದುವೆ ಮಾಡ್ಕೊಡಲ್ಲ, ಇಲ್ಲಾಂದ್ರೆ ಇಷ್ಟು ಸಂಪಾದನೆ ಮಾಡಿದ ಮೇಲೆ ಮದುವೆ ಮಾಡ್ಕೊಂತೀನಿ. ಸಂಪಾದನೆಗೋಸ್ಕರ ನೀವು ಹುಟ್ಟಿಲ್ಲ, ನೀವು ಆಕ್ಚುಲಿ ಹುಟ್ಟಿರೋದ ಕಾರಣ ನಿಮ್ಮ ಸ್ವಂತ ಜೀವನ ನಡ್ಸ್ಕೊಡಕ್ಕೆ, ಅಂದ್ರೆ ಆರೋಗ್ಯವಾಗಿ, ಮತ್ತೆ ಹೇಳ್ಬೇಕಂದ್ರೆ ಮನಸ್ಸಲ್ಲಿ ನಿಶ್ಚಲವಾಗಿ ಆನಂದವಾಗಿ ಇರಕ್ಕೆ ನೀವು ಹುಟ್ಟಿರೋದು. ಅಂದ್ರೆ ನಿಮ್ಮ ಜೀವನ ನಡ್ಸ್ಕೊಡಕ್ಕಂದ್ರೆ ಅರ್ಥ ಏನು ಅಂದ್ರೆ, ಪ್ರತಿ ಕ್ಷಣ ನೀವು ಅನುಭವಿಸಕ್ಕೆ ಬಂದಿರೋದು ಇಲ್ಲಿ.
ಇಲ್ಲಿ ಯಾವುದೋ ಒಂದು ದುಡ್ಡು ಸಂಗ್ರಹಣ ಮಾಡಿ ಒಂದು ಬ್ಯಾಂಕಲ್ಲಿ ಒಂದು ಕೋಟ್ಯಾಂತರ ರೂಪಾಯಿ ಆದ್ಮೇಲೆ ನಾನು ಮದುವೆ ಮಾಡ್ಕೊತೀನಿ, ಏನಕ್ಕೆ ಬೇಕಾಗಿದೆ ಅದೆಲ್ಲ? ಏನು ಆ ಕೋಟ್ಯಾಂತರ ರೂಪಾಯಿನ ತಿನ್ನಕ್ಕಾಗತ್ತಾ? ಯಾವುದೇ ಒಂದು ಪ್ರಾಪರ್ಟಿ ತಗೋಬಹುದು, ಇನ್ನೊಂದು ತಗೋಬಹುದು, ಅದೆಲ್ಲ ಆಮೇಲೆ ವಿಷಯಗಳವೆಲ್ಲ. ಈಗ ಸದ್ಯಗೆ ಅವತ್ತರ ಅಂದ್ರೆ ಒಂದು 25 ವರ್ಷ ಆಗಿದೆ ಅಂದ್ರೆ ನಿಮ್ಗೆ ನಿಮ್ಮ ಒಳಗಡೆ ಏನಿರ್ತದೆ ಎಲ್ಲ ಅಂದ್ರೆ ಚೆನ್ನಾಗಿ ವೀರ್ಯಕಣಗಳು ಉತ್ಪನ್ನ ಆಗ್ತಾ ಇರ್ತದೆ. 25 ವರ್ಷ ಅಂದ್ರೆ ಚೆನ್ನಾಗಿ ವೀರ್ಯಕಣಗಳು ಉತ್ಪನ್ನ ಆಗುತ್ತೆ, ಅಂಡಾಶಯಗಳು ಉತ್ಪನ್ನ ಆಗುತ್ತೆ ಹೆಣ್ಮಕ್ಳಲ್ಲಿ. ಆ ಸಮಯದ ಕರೆಕ್ಟ್ ಸಮಯ. ಆವಾಗಿರುವಂತ ವೀರ್ಯಕಣಗಳು, ಆವಾಗಿರುವಂತ ಅಂಡಾಶಯಗಳು, ಆರೋಗ್ಯನೂ ಚೆನ್ನಾಗಿರ್ತದೆ ಹೇಳ್ಬೇಕಂದ್ರೆ. ಆ ಆರೋಗ್ಯಕರ ವೀರ್ಯಕಣಗಳು, ಆರೋಗ್ಯಕರ ಅಂಡಾಶಯಗಳು ಏನು ಉತ್ಪನ್ನ ಮಾಡುತ್ತೆ? ಆರೋಗ್ಯಕರ ಒಂದು ಶಿಶುವನ್ನು ಕೊಡುತ್ತೆ ಅಲ್ವಾ? ಒಂದು ಬೇಬಿನು ಆರೋಗ್ಯಕರ ಬೇಬಿನ ಕೊಡುತ್ತೆ. ನೀವು 30 ವರ್ಷದಲ್ಲಿ ನಾನು ಮದುವೆ ಆದ್ಮೇಲೆನು 10 ವರ್ಷ 8 ವರ್ಷ ಆದ್ಮೇಲೆ ನಮ್ಮ ಮಕ್ಳು ಪ್ಲಾನಿಂಗ್ ಮಾಡ್ತಾ ಇದ್ದೇವೆ ಅಂತ ಏನ್ ಪ್ಲಾನಿಂಗ್ ಮಾಡ್ತೀರಿ? ಪ್ಲಾನಿಂಗ್ ಮಾಡಿ ಏನು ಉದ್ಧಾರ ಆಗತ್ತೆ? ಪ್ಲಾನಿಂಗ್ ಮಾಡಿ ನೀವು ಸರಿಯಾದ ಬೇಬಿನ ಉತ್ಪನ್ನ ಮಾಡಕ್ ಆಗ್ತಾ ಇಲ್ವಲ್ಲ. ನೀವು ಉತ್ಪನ್ನ ಮಾಡುವಂತ ಬೇಬಿ ಅವ್ರಿಗೆ ರೋಗ ನಿರೋಧಕ ಶಕ್ತಿ ತುಂಬಾ ಕಡಿಮೆ ಆಗ್ತಾ ಇದೆಲ್ಲ. ಒಂದು 30 ವರ್ಷ ಸಮಯದಲ್ಲಿ ನೀವು ಬೇಬಿನು ನಾವು ಪ್ಲಾನ್ ಮಾಡ್ತಾ ಇದ್ವಿ, ಪ್ಲಾನ್ ಮಾಡ್ಕೊಂಡಿದ್ವಿ ಅಂತ ನೀವು ಹೇಳ್ತೀರಾ. ಅದನ್ನು ಹೆಚ್ಚಾಗಿ ಈ ನವೀನ ಮಾಡರ್ನ್ ಮೆಡಿಸಿನ್ ಬಳಸ್ಕೊಂಡು ಮಾಡ್ತಾ ಇದ್ದೀರಾ. ಆ ಇಂಜೆಕ್ಷನ್ಸ್ ಐತೆ ಆದ್ರೇನು, ಆ ಟ್ಯಾಬ್ಲೆಟ್ಸ್ ತಗೊಂಡೋದು, ಆ ಸಪ್ಲಿಮೆಂಟ್ಸ್ ತಗೊಂಡೋದು ಎಲ್ಲ ಮಾಡ್ತಾ ಇದ್ದೀರಾ. ಏನು ಅದು ಆ ಬೇಬಿ ಒಳಗಡೆ ಏನು ನಿರೋಧಕ ಶಕ್ತಿ ಇರತ್ತೆ ಹೇಳಿ? ಅವ್ರು ಯಾವುದೇ ವ್ಯಾಧಿಗಳು ಬಂದ್ರೆ ತಡ್ಕೊಡಕ್ಕಾಗತ್ತಾ? ತಡ್ಕೊಡಕ್ಕಾಗಲ್ಲ. ಅದಕ್ಕೆ ನಾವು ನೋಡ್ತಾ ಇದ್ದೀವಿ ಇತ್ತೀಚಿನ ಕಾಲದಲ್ಲಿ ಹಾಸ್ಪಿಟಲ್ ಹೆಚ್ಚಾಗ್ತಾ ಇದೆ. ಎಲ್ಲಿ? ಸಿಟೀಸ್ ಅಲ್ಲಿ ಹೆಚ್ಚಾಗ್ತಾ ಇದೆ. ಯಾಕೆ ಸಿಟೀಸ್ ಅಲ್ಲಿ ಹೆಚ್ಚಾಗ್ತಾ ಇದೆ? ಅವ್ರು ಪಾಲನೆ ಮಾಡೋದು ಈ ರೀತಿಯಲ್ಲಿದೆ. ಒಂದು ಸಾಫ್ಟ್ವೇರ್ ಇಂಜಿನಿಯರ್ ಆಗ್ಲಿ, ಅವರು ಗಂಡಸರಿಗೆ 35 ವರ್ಷ, 30 ವರ್ಷ, ಹೆಣ್ಮಕ್ಳಿಗೆ 30 ವರ್ಷ, ಇಂಥ ಸಮಯದಲ್ಲಿ ಹೋಗಿ ಮದುವೆ ಮಾಡ್ಕೊಡ್ತಾರೆ ಹೇಳ್ಬೇಕಂದ್ರೆ. ಇಲ್ಲ ಮದುವೆ ಅರ್ಲಿ ಮಾಡ್ಕೊಡಿದ್ರು ಅವರು ಮಕ್ಕಳನ್ನು ಪ್ಲಾನ್ ಮಾಡ್ತಾ ಇಲ್ಲ. ಅಂದ್ರೆ ಮಕ್ಕಳು ಉತ್ಪನ್ನ ಮಾಡಕ್ಕೆ ಅವ್ರಿಗೆ ಯಾವುದೇ ರೀತಿಯಲ್ಲಿ ಆಸಕ್ತಿ ಇಲ್ಲ. ಅದು ನಿಧಾನವಾಗಿ ಮಾಡೋಣ ಅಂತ ಒಂದೇನೋ ಅದನ್ನ ಒಂಥರ ಈ ಆ ಯಾವ್ದೋ ಒಂದು ಓದಿದ ಮೇಲೆ ರ್ಯಾಂಕ್ ಬರಬೇಕು, ಮತ್ತೆ ಓದಿದ ಮೇಲೆ ಒಂದು ಜಾಬ್ ಬರ್ಬೇಕಂತ ಇರ್ತಾರೆ ನೋಡಿ. ಅದನ್ನೂ ಒಂಥರ ಗೋಲ್ ಆಗಿ ಇಟ್ಕೊಂಡಿದ್ದಾರೆ ಅವ್ರು. ಅದನ್ನೊಂದು ಲಕ್ಷ್ಯ, ಒಂದು ಗುರಿ ತರ ಇಟ್ಕೊಂಡಿದ್ದಾರೆ. ಅದು ಗುರಿ ಎಲ್ಲ ಸ್ನೇಹಿತರೆ. ಇದೆಲ್ಲ ಏನಂದ್ರೆ ಸಹಜವಾದ ನಿಸರ್ಗವಾಗ ಏನ್ ಆಗ್ತಾ ಇದೋ ಅದನ್ನು ಬಿಡ್ಬೇಕಾಗತ್ತೆ. ಹಾಗೆ ಆಗ್ಬೇಕದು. ನಾನು ಆಕ್ಚುಲಿ 24 ವರ್ಷದಲ್ಲಿ ಮದುವೆ ಮಾಡ್ಕೊಂಡಿದ್ದೀನಿ. 25 ವರ್ಷಕ್ಕೆ ನಮ್ಗೆ ಮಕ್ಕಳು ಹುಟ್ಟಿದ್ದಾರೆ. ಅರ್ಥ ಮಾಡ್ಕೊಂಡು 24 ವರ್ಷ ನಾನು ಮದುವೆ ಆಗಿರೋದು. ಏನು ನಾನು ಸಮಯ ಕೊಟ್ಟಿಲ್ಲ. ಅದೆಲ್ಲ ಸಮಯ ಕೊಡಬಾರ್ದು. ಯಾಕೆ ಕೊಡ್ಬೇಕು? ಕೊಟ್ಟಿದ್ರೆ ಏನಾಗತ್ತೆ? ಅದರಿಂದ ಏನ್ ಪ್ರಯೋಜನ ಇರಿ? ಏನಾದ್ರೂ ಏನೋ ಸಾಧಿಸಕ್ ಹೋಗ್ತೀವಿ, ಫೇಲ್ ಆಗ್ತೀವಿ. ಆಗೋದೇ ಫೇಲ್ಯೂರ್ ಖಂಡಿತವಾಗಿ. ಅದಕ್ಕೆ ಈಗ ಐ ವಿ ಎಫ್ ಸೆಂಟರ್ಸ್ ನೋಡಿ, ಸಿಟೀಸ್ ಅಲ್ಲಿ ಎಷ್ಟು ಐ.ವಿ.ಎಫ್ ಸೆಂಟರ್ಸ್ ಬಂದಿದೆ? ಒಂದ ಎರಡ? ಐ.ವಿ.ಎಫ್ ಸೆಂಟರ್ಸ್ ಯಾಕೆ ಮಾಡಿದ್ರೆ ಗೊತ್ತಾ? ಅಂದ್ರೆ ಹಸುಕೋಸ್ಕರ ಮಾಡಿರೋದು ಐ.ವಿ.ಎಫ್ ಸೆಂಟರ್ಸ್. ಒಂದು ಕಾಲದಲ್ಲಿ ಈ ಹಸುಕೋಸ್ಕರ, ಆ ಫೆರ್ಟಿಲಿಟಿಗೋಸ್ಕರ, ಅಂದ್ರೆ ಯಾವುದೇ ಒಂದು ಬ್ರೀಡಿಂಗ್ಗೋಸ್ಕರ, ಅದು ಅಂದ್ರೆ ಫಾರಿನ್ ಕಂಟ್ರೀಸ್ ಅಲ್ಲಿ, ಪಾಶ್ಚಾತ್ಯ ದೇಶದಲ್ಲಿ ಆ ಟೆಕ್ನಾಲಜಿ ಕಂಡಿಡೋದೇ ಹಸುಕೋಸ್ಕರ. ಅದನ್ನು ಏನಾಗಿದೆ ಅಂದ್ರೆ ನಿಧಾನವಾಗಿ ಬರ್ತಾ ಬರ್ತಾ ಮನುಷ್ಯರಿಗೂ ಈ ತೊಂದರೆ ಆಗಿದಕ್ಕೋಸ್ಕರ ನೋಡಿ ಈಗ ಏನಾಗ್ತಾ ಇದೆ, ಒಬ್ರು ವೀರ್ಯಕಣಗಳು, ಇನ್ನೊಬ್ರದ್ದು ಅಂಡಾಶಯಗಳು. ನಿಮ್ದು ವೀರ್ಯಕಣ ಇಲ್ಲ, ನಿಮ್ಮ ಅಂದ್ರೆ ನಿಮ್ಮ ಹೆಂಡತಿದು ಅಲ್ಲಿ ಅಂಡಾಶಯಗಳಿಲ್ಲ. ಯಾರ್ದೋ ಅಂಡಾಶಯಗಳು, ಯಾರ್ದೋ ವೀರ್ಯಕಣಗಳು. ಇಂಥ ಪರಿಸ್ಥಿತಿ ನಾವು ಬಂದಿದ್ವಿ ಅಂದ್ರೆ ಇದಕ್ಕೆಲ್ಲ ಕಾರಣ ಯಾರು? ಅಂದ್ರೆ ಇದು ಕಾರಣ ನಮ್ಮ ಅಸಮಗ್ರ ಆಹಾರ ವಿಧಾನ, ಅಸಮಗ್ರ ಜೀವನ ಶೈಲಿ. ನಾವು ಮಲ್ಕೊಂಡೋದು ಯಾವಾಗ? ಆದ್ರೆ ಹೇಳ್ಬೇಕಂದ್ರೆ ಇಡೀ ನೈಟ್ ಅಲ್ಲಿ ಮಲ್ಕೊಳ್ಳೋದಿಲ್ಲ, ಕೆಲಸ ಮಾಡ್ತಾನೆ ಇರೋದು. ಮತ್ತೆ ತಿನ್ನೋ ಆಹಾರ ಏನು? ಎಲ್ಲ ನಾನ್ ವೆಜಿಟೇರಿಯನ್, ಮಾಂಸಾಹಾರ ಸೇವನೆ ಮಾಡೋದು. ಅದರಲ್ಲಿ ಯಾವುದೇ ಪೀಚು ಪದಾರ್ಥ ಇಲ್ಲ. ಅದರಲ್ಲಿ ಯಾವುದೇ ಒಂದು ಹೇಳ್ಬೇಕಂದ್ರೆ ಒಂದು ಅದ್ಭುತವಾದ ಬೇಕಾಗಿರುವಂತ ಪೋಷಕಾಂಶಗಳಿಲ್ಲ ಅಲ್ವಾ? ಅದರಲ್ಲಿ ಇರೋದು ಬರೀ ಒಂದು ಯಾವುದೋ ನಾಲಿಗೆ ರುಚಿಗೆ ತಿನ್ಬೇಕಾಗತ್ತೆ, ಪ್ರೋಟೀನ್ಸ್ ಹೆಚ್ಚು, ಮಾಂಸಕೃತ್ವ ಹೆಚ್ಚಿದೆ ಅಂತ ನಾವು ಅನ್ಕೋತೀವಿ. ಸೊ ಈ ತರ ಈ ಶಾಸ್ತ್ರೀಯವಾಗಿ ತಿಳ್ಕೊತಾ ಇಲ್ಲ ನಾವು. ಆಹಾರದ ಬಗ್ಗೆನೂ ಶಾಸ್ತ್ರೀಯವಾಗಿ ತಿಳ್ಕೊಂಡಕ್ಕೆ ಯಾವುದೇ ತರ ಆಸಕ್ತಿ ಇಲ್ಲ. ಇನ್ನೇನಂದ್ರೆ ವಿಚಿತ್ರ ಏನಂದ್ರೆ ಶಾಲೆಯಲ್ಲಿ ಹೇಳಲ್ಲ, ಪ್ಯಾರೆಂಟ್ಸ್ ಹೇಳಲ್ಲ. ಅಂದ್ರೆ ಒಂಥರ ತಂದೆ ತಾಯಿಗೆ ಅವ್ರಿಗೂ ಗೊತ್ತಿಲ್ಲ ಹೇಳಕ್ಕೆ ಏನ್ ಆಹಾರ ತಿನ್ಬೇಕು, ಏನ್ ಆಹಾರ ತಿನ್ನಬಾರ್ದು ಅಂತ. ಇನ್ನು ಇತ್ತೀಚಿನ ಕಾಲದಲ್ಲಿ ಹೆಣ್ಮಕ್ಳು ಏನಾಗ್ತಾ ಇದೆ ಅಂದ್ರೆ ಅವ್ರು ಯಾವುದೇ ನಮ್ಮ ಸಂಪ್ರದಾಯಗಳು ಪಾಲನೆ ಮಾಡ್ತಾನೆ ಇಲ್ಲ. ನೋಡಿ ಈಗ ಮದುವೆ ಆಗ್ತದೆ, ಮದುವೆ ಆದ್ಮೇಲೆ ನಾವು ಈ ಹೆಬ್ಬೆರ್ಲು ಪಕ್ಕದಲ್ಲಿ ಬೆರ್ಲಿಗೆ ಉಂಗುರ ಹಾಕ್ತಿವಿ ಅಲ್ವಾ? ಅದನ್ನ ಯಾಕೆ ಮಾಡ್ತೀವಿ? ಅದ್ ಯಾಕೆ ಯಾಕೆ ಆತರ ಸಂಪ್ರದಾಯ ಕೊಟ್ಟಿದ್ದಾರೆ ನಮ್ಮ ಸಂಸ್ಕೃತಿಯಲ್ಲಿ, ಭಾರತ ಸಂಸ್ಕೃತಿ, ಹಿಂದೂ ಸಂಸ್ಕೃತಿಯಲ್ಲಿ. ಅಂದ್ರೆ ಅದೇನ್ ಮಾಡತ್ತೆ, ಅಲ್ಲಿ ನೀವು ಹಾಕೊಟ್ಟಿರುವಂತ ಉಂಗುರ ಇದೆಯಲ್ಲ, ಅದು ಅಲ್ಲಿ ಆಕ್ಯುಪ್ರೆಷರ್ ಪಾಯಿಂಟ್ ಇದೆ. ಏನ್ ಪಾಯಿಂಟ್ ಅದಂದ್ರೆ ನಿಮ್ಮ ಋತುಸ್ರಾವ ಸರಿಯಾಗಿ ಆಗಕ್ಕೆ. ಋತುಸ್ರಾವ ಅಂದ್ರೆ ಮುಟ್ಟಿದ ಸಮಸ್ಯೆಗಳು ಬರಬಾರ್ದು ಅಂತ ಹೇಳ್ಬಿಟ್ಟು ಆ ಉಂಗುರ ಕೊಟ್ಟಿರ್ತಾರೆ. ಅದನ್ನು ತೆಗೆದು ಹಾಕಿದ್ದಾರೆ ಈಗ.
ಮತ್ತೆ ಯಾವುದೇ ಕುಂಕುಮ ಇರ್ತಾ ಇಲ್ವಾ? ಕುಂಕುಮ ಇಲ್ಲ. ಈಗ ಒಂದ್ ಯಾವ್ದೋ ನೈಸ್ ಆಗಿ ಅಂತ ಹೇಳ್ಬೇಕಂದ್ರೆ, ಯಾರೋ ಆಚೆ ಕಡೆ ಹೋದ್ರೆ ಈ ಜನರಲ್ ಸ್ಟೋರ್ ಸಿಗತ್ತೆ ಒಂದು ಸ್ಟಿಕ್ಕರ್ ತರ ತಗೊಂಡು ಸ್ಟಿಕ್ಕರ್ ಹಾಕೋದು. ಅದರಿಂದ ಏನಾಗ್ತಾ ಇದೆ ನಿಮ್ಗೆ ಇಲ್ಲಿರೋಂತ ಏನಿದೆ ಇಲ್ಲಿ ಮೂರನೇ ಕಣ್ಣು ಅಂದ್ರೆ ಲೇಡೀಸ್ಗೆ ಎಸ್ಪೆಷಲಿ, ಜೆಂಟ್ಸು ಅಷ್ಟೇ ಲೇಡೀಸ್ಗೆ ಅಷ್ಟೇ, ಇಬ್ರು ಇಲ್ಲಿ ತಿಲಕ ಹಾಕೋಬೇಕಾಗತ್ತೆ ಖಂಡಿತವಾಗಿ. ಆ ತಿಲಕ ಯಾಕಂದ್ರೆ ಈ ತಿಲಕ ಅದೇ ಕುಂಕುಮದಿಂದ, ಅದನ್ನು ಸರಿಯಾದ ಕುಂಕುಮ ಇಟ್ಕೊಂಡು ಸರಿಯಾದ ಕುಂಕುಮ ಇಲ್ಲಿ ಹಚ್ಕೊಂಡ್ರೆ ಏನಾಗತ್ತೆ, ಈ ಪ್ರಾಂತ ಇರೋದು ಆಜ್ಞಾ ಚಕ್ರ, ಅಲ್ಲಿ ಇರೋದು ಮೂರನೇ ಕಣ್ಣು, ಅಲ್ಲಿರೋದು ಪೀನಿಯಲ್ ಗ್ಲ್ಯಾಂಡ್. ಅದನ್ನ ನಾವು ಪ್ರೊಟೆಕ್ಟ್ ಮಾಡ್ಕೋಬೇಕು. ಅದು ತುಂಬಾ ಸುನ್ನಿತವಾಗಿರುತ್ತೆ. ಯಾವುದೇ ಒಂಥರ ಆಚೆ ಕಡೆಯಿಂದ ಬಂದಿರುವಂತ ನಕಾರಾತ್ಮಕ ಶಕ್ತಿ ಎಂಟರ್ ಆದ್ರೆ ಅದರಿಂದನೇ ಎಂಟರ್ ಆಗತ್ತೆ. ಅದ್ ಎಂಟರ್ ಆಗ್ಬಾರ್ದು, ನಮ್ಮನ್ನು ಯಾವುದೇ ತರ ತೊಂದರೆ ಕೊಡಬಾರ್ದು ಅಂತ ನಮ್ಮನ್ನು ನಾವು ಸಂರಕ್ಷಿಸ್ಕೊಳಕ್ಕೆ ಕೊಟ್ಟಿರುವಂತ ಇದೊಂದು ಅದ್ಭುತವಾದ ಪವಾಡವಾದ ಒಂದು ಸಂಸ್ಕೃತಿಯ ಸಾಂಪ್ರದಾಯ ಪದ್ಧತಿ. ಈ ತರ ಎಷ್ಟೋ ಇದೆ ಹೇಳ್ಬೇಕಂದ್ರೆ. ಬ್ಯಾಂಗಿಲ್ಸ್ ಹಾಕ್ತಿವಿ, ಯಾಕೆ ಬ್ಯಾಂಗಿಲ್ಸ್ ಹಾಕ್ತಾರೆ? ಸೊ ಈ ಬ್ಯಾಂಗಿಲ್ಸ್ ಹಾಕ ಕಾರಣ ಏನು? ಅಲ್ಲಿರುವಂತ ಲಿಂಪ್ ಗ್ಲ್ಯಾಂಡ್ ಇದೆ, ಅಲ್ಲಿ ಲಿಂಪ್ ಗ್ಲ್ಯಾಂಡ್ ಮೇಲೆ ಪ್ರೆಸರ್ ಆಗ್ತಾ ಇರ್ತದೆ. ಆ ಲಿಂಪ್ ಗ್ಲ್ಯಾಂಡ್ ಮೇಲೆ ಪ್ರೆಸರ್ ಆಗ್ತಾ ಇದ್ರೆ ಏನಾಗುತ್ತೆ, ನಿಮ್ಗೆ ವ್ಯಾಧಿ ನಿರೋಧಕ ಶಕ್ತಿ ಹೆಚ್ಚಾಗ್ತಾ ಹೋಗ್ತದೆ. ಅರ್ಥ ಆಯ್ತಾ? ಆ ವ್ಯಾಧಿ ನಿರೋಧಕ ಶಕ್ತಿ ಹೆಚ್ಚು ಮಾಡ್ಕೊಡಕ್ಕೆ ನಾವು ಬ್ಯಾಂಗಿಲ್ಸ್ ಹಾಕೋದು. ಮತ್ತೆ ಇವಾಗ ಹಾಕ್ತಾ ಇದ್ರ ಅದೆಲ್ಲ ತೆಗೆದ್ಬಿಟ್ಟು ವಾಚ್ ಹಾಕ್ತಾ ಇದ್ರ ಅಷ್ಟೇ, ಒಂದು ಆ ವಾಚ್ ಇಟ್ಕೊಂಡು ಹೋಗ್ತಾ ಇರೋದು ಹೆಣ್ಮಕ್ಳು. ಈ ತರ ಎಷ್ಟು ಪ್ರಮಾದ ಸ್ಥಿತಿಗೆ ಬಂದಿದ್ವಿ ಅಂದ್ರೆ, ನಾವು ಮತ್ತೆ ತಿರ್ಗಾ ಗೋ ಬ್ಯಾಕ್ ಅಂದ್ರೆ ಬ್ಯಾಕ್ ಟು ಪೆವಿಲಿಯನ್ ಅಂತ ಹೇಳ್ತಾರೆ ನೋಡಿ. ಬ್ಯಾಕ್ ಟು ಅವರ್ ನೇಚರ್, ಬ್ಯಾಕ್ ಟು ಹಿಂದೂ ಸಂಪ್ರದಾಯ, ಬ್ಯಾಕ್ ಟು ನಮ್ಮ ಸಂಸ್ಕೃತಿ. ಅರ್ಥ ಆಯ್ತಾ? ನಮ್ಮ ಸಂಪ್ರದಾಯಗಳು ಮತ್ತೆ ತಿರ್ಗಾ ಹೋಗಿಲ್ಲ ಅಂದ್ರೆ ನಾವು ನಮ್ಮ ಜೀವನವನ್ನು ಆನಂದವಾಗಿ ಆರೋಗ್ಯವಾಗಿ ನಡೆಸಕ್ ಸಾಧ್ಯವಿಲ್ಲ. ಮುಂದಿನ ಕಾಲದಲ್ಲಿ ಇನ್ನೂ ಹೆಚ್ಚಾಗ್ತಾ ಹೋಗ್ತದೆ. ಇದು ಹೇಳ್ಬೇಕಂದ್ರೆ ಈಗಾಗಲೇ ಹೆಚ್ಚಾಗಿದೆ, ನಾವು ನೋಡ್ತಾ ಇದೀವಿ. ಏನೆಲ್ಲ ನೋಡ್ತಾ ಇದೀವಿ ಅಂದ್ರೆ, ಸೊ ವಿಚಿತ್ರ ವಿಷಯಗಳನ್ನ ನೋಡೋಕೆ ಸಾಧ್ಯವಾಗ್ತಾ ಇದೆ ಈಗ, ಅಲ್ವಾ? ಸೊ ಅದಕ್ಕೆಲ್ಲ ಕಾರಣ ನಮ್ಮ ಅಶಾಸ್ತ್ರೀಯ ಯಾವುದೇ ಒಂದು ದುಡ್ಡು, ಹಣಕಾಸು, ಉದ್ಯೋಗ, ವಿದ್ಯೆ, ಇದೆಲ್ಲಾನು ಇಂಗ್ಲಿಷ್ ವಿದ್ಯೆ, ಇಂಗ್ಲಿಷ್ ವೈದ್ಯ, ಇಂಗ್ಲಿಷ್ ಹೇಳ್ಬೇಕಂದ್ರೆ ಪಾಶ್ಚಾತ್ಯ ವೈದ್ಯ, ಪಾಶ್ಚಾತ್ಯ ವಿದ್ಯೆ, ಪಾಶ್ಚಾತ್ಯ ಕೆಲಸ, ಎಲ್ಲ ಪಾಶ್ಚಾತ್ಯನೇ. ನಮ್ದಂತೂ ಯಾವ್ದು ಇಲ್ಲ ಇಲ್ಲಿ. ಅದೆಲ್ಲ ನಾವು ಎಲ್ಲ ಕಲ್ಸ್ಕೊಂಡಿದ್ವಿ, ನಮ್ಮ ಜೀವನದಲ್ಲೇ ಭಾಗವಾಗಿಲ್ಲ, ಜೀವನದಿಂದ ಆಚೆ ಕಡೆ ಹೊಟ್ಟೋಗಿದೆ ಅದೆಲ್ಲ. ಮತ್ತೆ ಈಗ ತರ್ಸ್ಕೋಬೇಕಾಗುತ್ತೆ. ಆದ್ರೆ ವಿಚಿತ್ರ ಏನಪ್ಪಾ ಅಂದ್ರೆ, ನಮ್ಮ ಸಂಸ್ಕೃತಿ, ನಮ್ಮ ಹಿಂದೂ ಸಂಪ್ರದಾಯಗಳು, ನಮ್ಮ ಜ್ಞಾನ, ನಮ್ಮ ವೈದಿಕ ಜ್ಞಾನ ಹೇಳ್ಬೇಕಂದ್ರೆ, ಇನ್ನು ಭಗವದ್ಗೀತಾ ಇಂಥದೆಲ್ಲಾನು ಈಗ ಪಾಶ್ಚಾತ್ಯದಲ್ಲಿ ಹೆಚ್ಚು ಅಳವಡಿಸ್ಕೊತಾ ಇದ್ದಾರೆ ನೋಡಿ. ಪಾಶ್ಚಾತ್ಯ ದೇಶದಲ್ಲಿ ಹೆಚ್ಚು ಅಳವಡಿಸ್ಕೊತಾ ಇದ್ದಾರೆ. ಆಲ್ಬರ್ಟ್ ಐನ್ಸ್ಟೀನ್ ಅಂತ ಒಂದು ಮಹಾವಿಜ್ಞಾನಿ, ಆಲ್ಬರ್ಟ್ ಐನ್ಸ್ಟೀನ್ ಸೈಂಟಿಸ್ಟ್ ಅಲ್ವಾ? ಅವರು ಯಾವಾಗ್ಲೂ ಅವ್ರ ಕಬೋರ್ಡ್ ಅಲ್ಲಿ, ಅಂದ್ರೆ ಅಲ್ಲಿ ಅವ್ರ ಲೈಬ್ರರಿ ಇರ್ತದೆ, ಅವರು ಕೂತ್ಕೊಂಡು ಕೆಲಸ ಮಾಡೋದು, ಓದೋದು. ಆ ಪಕ್ಕದಲ್ಲೇ ಯಾವಾಗ್ಲೂ ಭಗವದ್ಗೀತೆ ಇರುತ್ತೆ. ಯಾವಾಗ್ಲೂ ಭಗವದ್ಗೀತೆ ಓದ್ತಾನೆ ಇದ್ರು ಅವ್ರು. ಆ ಭಗವದ್ಗೀತೆ ಓದೋದೇ ಅಂದ್ರೆ, ಭಗವದ್ಗೀತದಲ್ಲಿ ಏನೆಲ್ಲ ಇದೆ ಅಂದ್ರೆ ಪ್ರತಿಯೊಂದಿದೆ. ಈ ಭೂಮಿ ಮೇಲೆ ಏನೇನ್ ನಡೀತಾ ಇದೆ ಈಗ, ಏನೇನ್ ನಡಕ್ ಸಾಧ್ಯ ಇದೆಯೋ ಇನ್ನು ಫ್ಯೂಚರ್ ಅಲ್ಲಿ, ಅಂದ್ರೆ ನಮ್ಮ ಮುಂದಿನ ಜನರೇಷನ್ಸ್ ಅಲ್ಲಿ ಏನೇ ಬೆಳವಣಿಗೆ ಆಗಿದ್ರು, ಸಾಂಕೇತಿಕ ವಿಜ್ಞಾನ ಹೆಚ್ಚಾಗಿದ್ರು, ಅದೆಲ್ಲಾನು ಈಗಾಗಲೇ ಭಗವದ್ಗೀತೆಯಲ್ಲಿ ಇದೆ. ಆದ್ರೆ ಅದನ್ನು ಡಿಕೋಡ್ ಮಾಡ್ಬೇಕು. ಒಂದೊಂದು ಅಂಶವಾಗಿ ಒಂದೊಂದು ಡಿಕೋಡ್ ಮಾಡ್ತಾ ಹೋದ್ರೆ ಅವಾಗ ನಿಮ್ಗೆ ಪವಾಡ ಅಂಶಗಳು ತೆಗಿಬಹುದು. ಎಲ್ಲಿಂದ? ಭಗವದ್ಗೀತೆಯಿಂದ. ಈ ಭಗವದ್ಗೀತೆಯಿಂದ ನಾವು ಏನೇನು ಕಂಡಿಡ್ಬೇಕು ಇನ್ನು ಮುಂದಿನ ಜೀವನದಲ್ಲಿ, ಮುಂದಿನ ಸಮಯದಲ್ಲಿ ಎಲ್ಲ ಅದರಲ್ಲಿ ಎಲ್ಲಾನು ಬರ್ದಿದ್ದಾರೆ. ಆ ಬರ್ದಿರೋದು ಈಗ ಸೈಂಟಿಸ್ಟ್ಗಳೆಲ್ಲ ಅವರು ಸ್ವಲ್ಪ ಅದನ್ನು ಡಿಕೋಡ್ ಮಾಡಿ ನಿಧಾನವಾಗಿ ಹೊಸ ಟೆಕ್ನಾಲಜಿ ತಂದು ಕೊಡ್ತಾ ಇದ್ದಾರೆ. ಇದೆಲ್ಲ ಆಗ್ತದೆ. ಸೊ ಇಂಥದ್ದು ಅದ್ಭುತವಾದ ವಿಷಯಗಳ ಸ್ನೇಹಿತರೆ, ಇವತ್ತಿನ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ನಾವು ಈ ಬಂಜೆತನ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡೋಣ. ಈ ಬಂಜೆತನ ಸ್ನೇಹಿತರೆ ಏನಾಗತ್ತಂದ್ರೆ, ಒಂದು ಅರ್ಥ ಮಾಡ್ಕೋಬೇಕಾಗಿರೋದು ಇಂಪಾರ್ಟೆಂಟ್ ವಿಷಯಗಳೇನಂದ್ರೆ, ಇಲ್ಲಿ ನಾವು ಗುರುತಿಸಬೇಕಾಗಿರೋದು, ಬಂಜೆತನ ನಾವು ಪರಿಹರಿಸ್ಕೋಬೇಕು. ಒಂದು ಯಾವುದು ಮೂತ್ರ ಚಿಕಿತ್ಸೆ ಅಂತಂದ್ರೆ ಯಾವ ತರ ಮಾಡ್ಬೇಕು ಅಂದ್ರೆ, ಅಂದ್ರೆ ಗಂಡ ಹೆಂಡತಿ ನೋಡಿ, ಗಂಡಸರು ಹೆಂಡತಿಯ ಮೂತ್ರವನ್ನು ಸೇವನೆ ಮಾಡ್ಬೇಕು. ಹೆಂಡತಿ ಬಂದು ಗಂಡಸರ ಮೂತ್ರವನ್ನು ಸೇವನೆ ಮಾಡ್ಬೇಕು. ಅವ್ರ ಮೂತ್ರವನ್ನ ಸೇವನೆ ಮಾಡಬಾರ್ದು. ಅರ್ಥ ಮಾಡ್ಕೊಳ್ಳಿ, ಅದು ಈ ತರ ಮಾಡ್ಕೋಬೇಕಾಗತ್ತೆ. ಅವಾಗ ಇನ್ನೊಂದೇನಂದ್ರೆ, ಇದರಿಂದ ಅವ್ರ ಒಳಗಡೆ ಯಾವುದೇ ಈ ಲೈಂಗಿಕ ಬಾಯಾರಿಕೆ ಅನ್ಬೋದು, ಇನ್ನೊಂದು ಅದು ಹೆಚ್ಚಾಗ್ತದೆ, ಚೆನ್ನಾಗಾಗ್ತದೆ ಖಂಡಿತವಾಗಿ. ಸೊ ಇದಕ್ಕೋಸ್ಕರ ಪ್ರಾಧಾನ್ಯವಾಗಿ ಈ ಬಂಜೇತನನು, ಲ್ಯಾಕ್ ಆಫ್ ಫರ್ಟಿಲಿಟಿ ಅನ್ನೋದು ಪರಿಹರಿಸ್ಕೋಬೇಕಾದ್ರೆ ಪ್ರಧಾನ ವಿಷಯ ಇದೆ. ಅಂದ್ರೆ ಗಂಡಸರು ಹೆಂಡತಿಯ ಮೂತ್ರ ಸೇವನೆ ಮಾಡೋದು, ಹೆಂಡತಿ ಬಂದು ಗಂಡಸರ
ಮೂತ್ರವನ್ನು ಸೇವನೆ ಮಾಡೋದು ಇದು ಪ್ರಧಾನವಾಗಿದೆ. ದಯವಿಟ್ಟು ಅರ್ಥ ಮಾಡಿಕೊಂಡು ಈ ತರ ಪಾಲನೆ ಮಾಡ್ತಾ ಹೋಗಿ. ಇನ್ನೊಂದು, ಇಬ್ರು ಅಷ್ಟೇ. ಸೊ ಗಂಡಸರು ಏನ್ ಮಾಡ್ಬೇಕು, ಹೆಂಡತಿಯ ಮೂತ್ರ ತಗೊಂಡು ಅವ್ರ ಬಾಡಿ ಪೂರ್ತಿ ಮಸಾಜ್ ಮಾಡ್ಕೋಬೇಕು. ಮತ್ತೆ ಹೆಂಡತಿ ಏನ್ ಮಾಡ್ಬೇಕಂದ್ರೆ ಗಂಡಸರ ಮೂತ್ರ ತಗೊಂಡು ಅವ್ರನ್ನು ಬಾಡಿ ಪೂರ್ತಿ ಮಸಾಜ್ ಮಾಡ್ಕೊಳ್ಳೋದು. ಈ ತರ ಮಾಡುವಾಗ ಏನಾಗುತ್ತೆ ಅಂದ್ರೆ ಹೇಳ್ಬೇಕಂದ್ರೆ ನೋಡಿ, ಸೊ ಈ ಹೆಂಡತಿಗೆ ಏನಾಗತ್ತಂದ್ರೆ ಖಂಡಿತವಾಗಿ ಹೆಂಡತಿಯ ಇರುವಂತ ಎಲ್ಲಾ ಹಾರ್ಮೋನ್ಸು ನೇರವಾಗಿ ಹಸ್ಬೆಂಡ್ಗೆ ಟ್ರಾನ್ಸ್ಫರ್ ಆಗತ್ತೆ. ಅಂದ್ರೆ ಒಂಥರ ಈಗ ನೋಡಿ, ಗಂಡಸರಿಗೆ ಯಾಕೆ ಸಂತಾನಲೇಮ್ ಬರೋದು ಗಂಡನಿಂದ ಬರ್ಬೋದು, ಇಲ್ಲಾಂದ್ರೆ ಹೆಂಡತಿಯಿಂದ ಬರ್ಬೋದು. ಏನಿಂದ ಬರುತ್ತೆ? ಖಂಡಿತವಾಗಿ ಗಂಡಸರಲ್ಲಿ ಅವ್ರಿಗಿರುವಂತಹ ಸ್ಪೆರ್ಮ್ ಕೌಂಟ್ ಅಂದ್ರೆ ವೀರ್ಯಕಣಗಳ ಕೊರತೆ. ಆ ವೀರ್ಯಕಣಗಳ ಕೊರತೆ ಸರಿಯಾಗಿ ಆಗ್ಬೇಕು ಅಂತಂದ್ರೆ, ಈಗ ನೋಡಿ, ಯಾವಾಗ ಹೆಂಡತಿ ಮೂತ್ರ ತಗೊಂಡು ಸೇವನೆ ಮಾಡೋದು, ಹೆಂಡತಿ ಮೂತ್ರ ಅವನು ಮಸಾಜ್ ಮಾಡ್ಕೊಂಡು ಇಟ್ಕೊಳ್ಳಿ, ಅವ್ರ ಗಂಡ ಮಸಾಜ್ ಮಾಡ್ಕೊಂತ ಇಟ್ಕೊಳ್ಳಿ, ಅವಾಗ ಏನಾಗುತ್ತಂದ್ರೆ ನಮ್ಮ ಅವ್ರ ಹೆಂಡತಿ ದೇಹದಿಂದ ಬರುವಂತ ಎಲ್ಲ ಹಾರ್ಮೋನ್ಸ್ ಎಲ್ಲ ಇವ್ರ ಬಾಡಿಗೆ ಟ್ರಾನ್ಸ್ಫರ್ ಆಗತ್ತೆ. ಅವಾಗ ಖಂಡಿತವಾಗಿ ಸ್ಪರ್ಮ್ ಕೌಂಟ್ ಇನ್ಕ್ರೀಸ್ ಆಗ್ತಾ ಹೋಗ್ತದೆ. ಅರ್ಥ ಮಾಡ್ಕೊಳ್ಳಿ, ವೀರ್ಯಕಣ ಹೆಚ್ಚಾಗ್ತಾ ಹೋಗ್ತದೆ. ಇದು ಆಗುವಾಗ ಖಂಡಿತ ಅವ್ರ ಒಳಗಡೆನು ಸೆಕ್ಸುವಲ್ ಕೆಪಾಸಿಟಿ ಅಂದ್ರೆ ಲೈಂಗಿಕ ಸಾಮರ್ಥ್ಯ ಹೆಚ್ಚಾಗ್ತಾ ಹೋಗ್ತದೆ. ಅವಾಗ ಖಂಡಿತವಾಗಿ ಗರ್ಭಧಾರಣ ಆಗುವಂತ ಅವಕಾಶ ಹೆಚ್ಚಾಗಿದೆ. ಈ ತರ ಅರ್ಥ ಮಾಡ್ಕೋಬೇಕು ಸ್ನೇಹಿತರೆ. ಸೊ ಈ ತರ ಯಾರಿಗಾದ್ರೂ ಅಂದ್ರೆ ಸಂತಾನ ಆಗ್ಬೇಕು ಅಂತ ಅವ್ರಿಗೆ ತುಂಬಾ ಆಸೆ ಇರುವಂತವ್ರಿಗೆ ಖಂಡಿತವಾಗಿ ನೀವು ನೋಡಕ್ ಪ್ರಯತ್ನ ಮಾಡಿದ್ರೆ ಆ ಸಂತಾನ ಆಗ್ತಾ ಇಲ್ಲ ಅಂತಂದ್ರೆ, ಈ ಬಂಜೆತನ ಇದೆ ಅಂದ್ರೆ, ಗಂಡರ್ನು ಹೆಂಡತಿಯವ್ರನ್ನ ಇಬ್ಬರನ್ನು ಅಬ್ಸರ್ವ್ ಮಾಡಿದ್ರೆ, ಇಬ್ಬರು ಟೆಸ್ಟ್ ಮಾಡಿದ್ರೆ ಖಂಡಿತವಾಗಿ ಯಾರೋ ಒಬ್ಬರಲ್ಲಿ ಈ ಕೊರತನ ಇರ್ತದೆ. ಅಂಡಾಶಯಗಳ ತೊಂದರೆ ಸರಿಯಾಗಿ ರಿಲೀಸ್ ಆಗ್ತಾ ಇಲ್ಲ, ಇವರಲ್ಲಿ ಸ್ಪರ್ಮ್ ಕೌಂಟ್, ಈ ಎರಡು ಯಾವುದೋ ನಾವು ನೋಡಕ್ಕೆ ಸಾಧ್ಯವಾಗುತ್ತೆ ಸ್ನೇಹಿತರೆ. ಸೊ ಇಂಥದ್ದು ನಾವು ಪೂರೈಸ್ಕೋಬೇಕಂದ್ರೆ ಖಂಡಿತವಾಗಿ ಅದನ್ನು ಏನ್ ಮಾಡ್ಬೇಕಂದ್ರೆ ಇದೇ ಪದ್ಧತಿ ನೀವು ಪಾಲನೆ ಮಾಡ್ತಾ ಹೋಗಿ. ಯಾವುದು, ಒಬ್ಬರ ಮೂತ್ರ ಇನ್ನೊಬ್ರು ಕುಡಿಯೋದು, ಇನ್ನೊಬ್ರು ಮೂತ್ರ ಇನ್ನೊಬ್ರು, ಮತ್ತೆ ಮಸಾಜ್ನು ಅಷ್ಟೇ, ಒಬ್ರು ಮೂತ್ರನ ಇನ್ನೊಬ್ರು ಮಸಾಜ್ ಮಾಡ್ಕೊಳ್ಳೋದು, ಪೂರ್ತಿ ಇಡೀ ದೇಹವೇ ಮಸಾಜ್ ಮಾಡಿಕೊಂಡು ಆತರ ನಿರಂತರ ಮಾಡ್ತಾ ಹೋದ್ರೆ ವೇಗವಂತವಾಗಿ ಒಂದು 2-3 ತಿಂಗಳಲ್ಲೇ ಖಂಡಿತವಾಗಿ ಗರ್ಭಧಾರಣ ಮಾಡುವಂತ ಅವಕಾಶ ಹೆಚ್ಚಾಗಿರುತ್ತೆ. ಆದ್ರೆ ಇನ್ನೊಂದೇನಂದ್ರೆ ಇವ್ರು ಗಮನಿಸಬೇಕಾಗಿರೋದು, ಇಬ್ರು ಸಹ, ಯಾಕಂದ್ರೆ ಇವ್ರು ಮೂತ್ರ ಅವ್ರು ಕುಡಿತಾ ಇದಾರೆ, ಅವ್ರ ಮೂತ್ರ ಇವ್ರು ಕುಡಿತಾ ಇದಾರಲ್ವಾ, ಅದಕ್ಕೋಸ್ಕರ ಇಬ್ರು ಸಹ ಏನ್ ಮಾಡ್ಬೇಕು, ಒಳ್ಳೆ ಸಮತೋಲಿನ ಆಹಾರ ತಿನ್ಬೇಕಾಗತ್ತೆ. ಇಬ್ರು ಸಹ ಅರ್ಥ ಮಾಡ್ಕೊಳ್ಳಿ. ಒಬ್ರು ಯಾವ್ದೋ ಆಲ್ಕಹಾಲ್ ಕುಡಿಯೋದು, ಇನ್ನೊಬ್ರು ಅವ್ರ ಮೂತ್ರ ಇವ್ರು ಕುಡಿಯೋದು ಅಂತಂದ್ರೆ ಅದು ಆಗೋಲ್ಲ ಕೆಲಸ ಅಲ್ಲ, ಆಗೋ ಕೆಲಸ ಅಲ್ಲ. ಆತರ ಮಾಡಬಾರ್ದು, ಆಯ್ತಾ. ಒಬ್ರು ಏನ್ ಮಾಡ್ತಾರೆ, ಗಂಡಸರು ಚೆನ್ನಾಗಿ ಆಲ್ಕಹಾಲ್ ಕುಡಿತಾ ಇದ್ರೆ ಅವ್ರ ಹೆಂಡತಿ ಹೋಗಿ ಅವರು ಮೂತ್ರ ಸೇವನೆ ಮಾಡೋಂತ ತುಂಬಾ ತೊಂದರೆ ಆಗ್ತದಲ್ವಾ. ಅದರಿಂದ ಏನ್ ಪರಿಹಾರ ಆಗತ್ತೆ? ಖಂಡಿತವಾಗಿ ಆತರ ಆಗಲ್ಲ, ಅರ್ಥ ಮಾಡ್ತಾರೆ. ಸೊ ಅದಕ್ಕೋಸ್ಕರ ಇಬ್ರು ಸಹ ಬ್ಯಾಲೆನ್ಸ್ಡ್ ಡೈಟ್, ಸಮತೋಲ ಆಹಾರ, ಮತ್ತೆ ಒಳ್ಳೆ ಜ್ಯೂಸಸ್ ಅಂದ್ರೆ ಒಳ್ಳೆ ಜ್ಯೂಸ್ಗಳು ಕುಡಿಯೋದು, ಆಮೇಲೆ ಒಳ್ಳೆ ನೀರು ಕುಡಿಯೋದು ಇಬ್ರು ಮಾಡ್ತಾ ಹೋದ್ರೆ ಅವ್ರು ಮಾಡೋಂತ ಯೂರಿನ್ ಥೆರಪಿ, ಈ ಮೂತ್ರ ಚಿಕಿತ್ಸೆ ಇಬ್ರಿಗೂ ಒಳ್ಳೇದು ಮಾಡುತ್ತೆ ಸ್ನೇಹಿತರೆ. ಅದನ್ನ ಅರ್ಥ ಮಾಡ್ಕೊಂಡು ದಯವಿಟ್ಟು ಈ ತರ ಮಾಡ್ತಾ ಹೋಗಿ. ಸೊ ಯಾಕಂದ್ರೆ ನೋಡಿ, ಈ ಇಬ್ರು ಒಳ್ಳೆ ಆಹಾರ, ಸಮತೋಲ್ಯ ಆಹಾರ, ಒಂದೇ ಆಹಾರ, ಒಳ್ಳೆ ಆಹಾರ, ಇಬ್ರು ಆತರ ಸೇವನೆ ಮಾಡ್ತಾ ಹೋದ್ರೆ ಅಂತ ಇಟ್ಕೊಳ್ಳಿ, ಅವರು ಮೂತ್ರವನ್ನು ಸಹ ಇಬ್ರು ಒಂದೇ ಟೇಸ್ಟ್ ಇರುತ್ತೆ. ಇವ್ರ ಮೂತ್ರ ಏನ್ ಟೇಸ್ಟ್ ಇರುತ್ತೋ ಅವ್ರ ಮೂತ್ರ ಅದೇ ಟೇಸ್ಟ್ ಇರುತ್ತೆ, ಅದರಲ್ಲಿ ಏನ್ ವ್ಯತ್ಯಾಸ ಬರಲ್ಲ. ಅದಕ್ಕೋಸ್ಕರನೇ ಈ ತರ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಸೊ ಈ ತರ ಮಾಡ್ಕೊಂತ ಹೋದ್ರೆ ಆದಷ್ಟು ಬೇಗನೆ ನಿಮ್ಗೆ ಫಲಿತ ಸಿಗತ್ತೆ, ಅದರಲ್ಲಿ ಏನು ಡೌಟ್ ಇಲ್ಲ. ಇನ್ನೊಂದು ಏನ್ ಮಾಡ್ಬೇಕಂದ್ರೆ, ಇಬ್ರು ಸಹ ಗಂಡ ಹೆಂಡತಿ ಅವ್ರ ಮೂತ್ರವನ್ನು ತಗೊಂಡು ಈ ಜನನೇಂದ್ರಿಯಗಳು ಏನಿದೆಯೋ ಆ ಜನನೇಂದ್ರಿಯಗಳು ನೀಟಾಗಿ ತುಳ್ಸ್ಕೋಬೇಕಾಗತ್ತೆ. ಅವ್ರ ಮೂತ್ರವನ್ನು ತಗೊಂಡು ನಿಮ್ಮ ಜನನೇಂದ್ರಿಯಗಳು ತುಳ್ಸ್ಕೋಬೇಕು. ನಿಮ್ಮ ಮೂತ್ರವನ್ನು ತಗೊಂಡು ನಿಮ್ಮ ಪಾರ್ಟ್ನರು ಅವ್ರ ಜನನೇಂದ್ರಿಯಗಳು ತುಳ್ಸ್ಕೋಬೇಕಾಗತ್ತೆ. ಇದರಿಂದ ಅದ್ಭುತವಾದ ಫಲಿತಗಳು ಸಿಗತ್ತೆ. ಹೇಳ್ಬೇಕಂದ್ರೆ ಯಾಕಂದ್ರೆ ಆಗ್ತದೆ ಅಂದ್ರೆ, ಖಂಡಿತವಾಗಿ ನಿಮ್ಮ ದೇಹದಲ್ಲಿರುವಂತ ಹಾರ್ಮೋನ್ಸ್ ಅವ್ರ ದೇಹದಲ್ಲಿರುವಂತ ಹಾರ್ಮೋನ್ಸ್ ನಿಮ್ಗೆ ಟ್ರಾನ್ಸ್ಫರ್ ಆಗತ್ತೆ. ಆ ಸಮಯದಲ್ಲಿ ಈ ಗರ್ಭಧಾರಣ ಆಗುವಂತ ಅವಕಾಶ ಹೆಚ್ಚಾಗಿರತ್ತೆ ಅಂತ ಹೇಳ್ತಾ ಇದೀವಿ. ಯಾಕಂದ್ರೆ ಸೊ ಜೊತೆಗೆ ಈ ಸ್ಪರ್ಮ್ ಕೌಂಟ್ ಇನ್ಕ್ರೀಸ್ ಆಗೋದು, ಮತ್ತೆ ಯಾವುದೇ ರೀತಿಯಲ್ಲಿ ಈ ಲೈಂಗಿಕ ಸಾಮರ್ಥ್ಯ ಹೆಚ್ಚಾಗೋದು, ಹೇಳ್ಬೇಕಂದ್ರೆ ಲೈಂಗಿಕ ಆನಂದವೂ ಹೆಚ್ಚಾಗೋದು, ಪ್ರತಿಯೊಂದು ಆಗ್ತಾ ಇದೆ ಸ್ನೇಹಿತರೆ. ಇದೆಲ್ಲ ಈ ತರ ಮಾಡ್ಕೊಂತ ಹೋಗಿ ಖಂಡಿತವಾಗಿ ನಿಮ್ಗೆ ಅದ್ಭುತವಾದ ಪರಿಹಾರ ಸಿಗತ್ತೆ. ಆಮೇಲೆ ಇನ್ನೊಂದೇನಂದ್ರೆ, ಈ ಹಸ್ಬೆಂಡ್ ಅಂದ್ರೆ ಅವ್ರ ಗಂಡ್ರ ಈ ಮೂತ್ರವನ್ನು
ಸೇವನೆ ಮಾಡುವಾಗ ಏನಾಗುತ್ತೆ, ಪ್ರೆಗ್ನೆನ್ಸಿ ಸಮಯದಲ್ಲಿ ಅಷ್ಟೇ, ಯಾವಾಗ ಪ್ರೆಗ್ನೆನ್ಸಿ ಸಮಯ ಇರ್ತದೋ ಅವ್ರ ಹೆಂಡತಿ ಏನ್ ಮಾಡ್ಬೇಕು, ಅವ್ರ ಲೈಫ್ ಪಾರ್ಟ್ನರು ಈ ಗಂಡಸರ ಆ ಮೂತ್ರವನ್ನು ಸೇವನೆ ಮಾಡ್ತಾ ಇದ್ರೆ ರೆಗ್ಯುಲರ್ ಆಗಿ ಏನಾಗತ್ತೆ, ಅವ್ರ ಲೇಬರ್ ಪೇನ್ಸ್ ತುಂಬಾ ಕಡಿಮೆ ಇರ್ತದೆ ನೋಡ್ಬೋದು. ಸೊ ಅಂದ್ರೆ ಆ ಲೇಬರ್ ಪೇನ್ಸ್ ಸಹ ತುಂಬಾ ತುಂಬಾ ಕಡಿಮೆ ಇರ್ತದೆ. ಸೊ ಈ ತರ ಮಾಡ್ಕೋಬೇಕಾಗತ್ತೆ. ಅವ್ರ ಮೂತ್ರವನ್ನು ಇವ್ರು ಸೇವನೆ ಮಾಡಿದ್ರೆ ಲೈಫ್ ಪಾರ್ಟ್ನರ್ ಆಗಿ ಹೆಂಡತಿ ಅವ್ರ ಗಂಡಸರ ಮೂತ್ರವನ್ನು ಸೇವನೆ ಮಾಡಿದ್ರೆ ಅವರು ಆ ಪ್ರೆಗ್ನೆನ್ಸಿ ಟೈಮು ಮತ್ತೆ ಡೆಲಿವರಿ ಟೈಮಲ್ಲಿ ಆ ಪೇನ್ಸ್ ಬರ್ತದೆ ನೋಡಿ, ಲೇಬರ್ ಪೇನ್ಸ್, ಅದನ್ನು ತಡ್ಕೊಳ್ಳೋ ಅವಕಾಶ ಸಿಗುತ್ತೆ ಸ್ನೇಹಿತರೆ. ಅದನ್ನು ಅದ್ಭುತವಾದ ವಿಷಯ. ಸೊ ಆಮೇಲೆ ಹೆಂಡತಿ ಏನ್ ಮಾಡ್ಬೋದು, ಈ ಪ್ರೆಗ್ನೆನ್ಸಿ ಸಮಯದಲ್ಲಿ ಬೇಕಂದ್ರೆ ಅವ್ರ ಮೂತ್ರವನ್ನು ಅವನೇ ಸ್ವಯಂ ಮೂತ್ರವನ್ನು ಸೇವನೆ ಮಾಡೋದು, ತೊಂದರೆ ಇಲ್ಲ, ಅದನ್ನ ಅರ್ಥ ಮಾಡ್ಕೊಳ್ಳಿ. ಸೊ ಇನ್ನೊಂದು ಸ್ವಲ್ಪ ಈ ಗರ್ಭಧಾರಣ ಮಾಡ್ಕೊಂತ ಸ್ತ್ರೀಯರು ಈಗಾಗಲೇ ಈ ಹೊಟ್ಟೆ ನೋವಿಂದ ಮತ್ತೆ ವೈಟ್ ಡಿಸ್ಚಾರ್ಜ್ ಆಗ್ತಾ ಇದೆ ನೋಡಿ, ಮಹಿಳೆಯರಿಗೆ ವೈಟ್ ಡಿಸ್ಚಾರ್ಜ್ ಆಗೋದು, ಹೊಟ್ಟೆ ನೋವು ಬರೋದು, ಇನ್ನು ಹೇಳ್ಬೇಕಂದ್ರೆ ಹೆಚ್ಚಾಗಿ ಋತುಸ್ರಾವ ಆಗೋದು, ಆಮೇಲೆ ಈ ಮುಟ್ಟಿನ ಸಮಸ್ಯೆಗಳು, ಸೊ ಅಸಮರ್ಪಕವಾಗ ಋತು ಸಮಸ್ಯೆಗಳು, ಮುಟ್ಟಿದ ಸಮಸ್ಯೆಗಳು ಬರ್ತಾ ಇರ್ತದೆ, ಇವೆಲ್ಲ ಆಗ್ತಾ ಇರ್ತದೆ ಸ್ನೇಹಿತರೆ. ಈ ಏನಂತಂದ್ರೆ ಪ್ರೀ ಮೆನ್ಸ್ಟ್ರಲ್ ಸಿಂಡ್ರೋಮ್ ಅಂತ ಹೇಳ್ತಾ ಇರ್ತೀವಿ, ಅಂದ್ರೆ ಇರ್ರೆಗ್ಯುಲರ್ ಒಂಥರ ಹೇಳ್ಬೇಕಂದ್ರೆ ಇರ್ರೆಗ್ಯುಲರ್ ಮೆನ್ಸ್ಟ್ರಲ್ ಪ್ರಾಬ್ಲಮ್ಸ್, ಅವೆಲ್ಲಾನು ಅಸಮರ್ಪವಾಗುವಂತ ಮುಟ್ಟಿನ ಸಮಸ್ಯೆಗಳು, ಇವೆಲ್ಲಾನು ಪರಿಹರಿಸ್ಕೋಬೇಕಂದ್ರೆ ಏನ್ ಮಾಡ್ಬೇಕು, ಖಂಡಿತವಾಗಿ ಈ ಈ ಈ ಅದು ಇದೆಲ್ಲಾನು ಪರಿಹರಿಸ್ಕೋಬೇಕು. ಮತ್ತೆ ಇನ್ನೊಂದೇನಂದ್ರೆ ಮಂತ್ಲಿ ಸೈಕಲ್ ಎಷ್ಟು ದಿವಸಕ್ಕೊಂದು ಬರಬೇಕು, 28 ದಿವಸ, ಅದು ನೆನ್ಪಿಟ್ಕೊಳ್ಳಿ. ಸೊ ಆ ತರದನು ಆಗ್ತಾ ಇರ್ಬೇಕಾಗತ್ತೆ. ಇಂಥ ಪ್ರಾಬ್ಲಮ್ಸ್ ಹೆಚ್ಚಾಗಿ ಆಗ್ತಾ ಇರ್ತದೆ. ಸೊ ಎಷ್ಟೋ ಜನಕ್ಕೆ 21 ದಿವಸಕ್ಕೆ ಒಂದ್ಸಲ ಆಗ್ತಾ ಇಲ್ಲ, ಈಗ ಒಂದು 15 ದಿವಸಕ್ಕೊಂದ್ಸಲ ಆಗುವಂತ ಪರಿಸ್ಥಿತಿ ಬಂದಿದೆ ಸ್ನೇಹಿತರೆ. ಇಂಥದೆಲ್ಲಾನು ಖಂಡಿತವಾಗಿ ನಾವು ಪರಿಹರಿಸ್ಕೋಬೇಕಂದ್ರೆ ಈ ಸ್ವಯಂ ಮೂತ್ರ ಚಿಕಿತ್ಸೆ ಅದ್ಭುತವಾಗಿ ಸಹಾಯ ಮಾಡುತ್ತೆ. ಇನ್ ಸ್ವಲ್ಪ ಜನ ನೋಡ್ಕೊಳ್ಳಿ, ಒಂದು ಹಿಸ್ಟರೆಕ್ಟಮಿ ಅಂತ ಹೇಳ್ತಾರೆ. ಹಿಸ್ಟರೆಕ್ಟಮಿ ಅಂತ ಏನು ಅಂದ್ರೆ ಆ ಹೆಂಡತಿ ಒಳಗಡೆ ಅವ್ರ ಗರ್ಭಾಶಯ ತೆಗೆದುಹಾಕೋದು ಅಲ್ವಾ, ಅದನ್ನು ಹಿಸ್ಟರೆಕ್ಟಮಿ ಅಂತ ಹೇಳ್ತಾರೆ. ಅದನ್ನು ಸಹ ನಾವು ಪರಿಹರಿಸ್ಕೋಬಹುದು, ಅದನ್ನು ಬೇಕಾಗಿಲ್ಲ ಅಂತ ಹೇಳಿದ್ರೆ ಸ್ನೇಹಿತರೆ. ಸೊ ಇಂಥ ಎಲ್ಲದಕ್ಕೂ ಈ ಮೂತ್ರ ಚಿಕಿತ್ಸೆ ಅನ್ನೋದು ಬಳಸ್ಕೊಂಡಿದ್ರೆ ಇದೊಂಥರ ಏನ್ ಮಾಡತ್ತೆ ಅಂದ್ರೆ ಅವ್ರ ದೇಹದಲ್ಲಿ ಪ್ರತಿಯೊಂದನು ಇಂಥ ಯಾವುದೇ ತೊಂದರೆಗಳಿದ್ರು ಎಲ್ಲ ಪರಿಹಾರ ಮಾಡತ್ತೆ. ಆಮೇಲೆ ಅವ್ರ ಒಳಗಡೆ ಇರುವಂತ ಎಲ್ಲ ಹಾರ್ಮೋನ್ಸ್ ಏನು ಉತ್ಪನ್ನ ಆಗ್ಬೇಕೋ ಸರಿಯಾದ ರೀತಿಯಲ್ಲಿ ಸರಿಯಾದ ಸಮಯದಲ್ಲಿ ಏನೇನು ಹಾರ್ಮೋನ್ ಉತ್ಪನ್ನ ಆಗ್ಬೇಕೋ ಅದೆಲ್ಲ ಆಗ್ತದೆ. ನೋಡಿ, ಈಸ್ಟ್ರೋಜನ್, ಪ್ರೊಸ್ಟ್ರೋಜನ್, ಟೆಸ್ಟೋಸ್ಟೆರಾನ್, ಎಲ್ಲ ಎಂಜೈಮ್ಗಳು ಎಲ್ಲ ಹೇಳ್ಬೇಕಂದ್ರೆ ಇಂಥ ಹಾರ್ಮೋನ್ಗಳು ಸರಿಯಾದ ಸಮಯದಲ್ಲಿ ಉತ್ಪನ್ನ ಆಗಿದ್ರೇನೆ ಗರ್ಭಧಾರಣ ಆಗೋದು. ಸರಿಯಾದ ಸಮಯದಲ್ಲಿ ಉತ್ಪನ್ನ ಆಗಿಲ್ಲ ಅಂತಂದ್ರೆ ಖಂಡಿತವಾಗಿ ಯಾವುದೇ ರೀತಿಯಲ್ಲಿ ಗರ್ಭಧಾರಣ ಆಗಲ್ಲ. ಸೊ ಈ ತರ ಅಂದ್ರೆ ಇನ್ನೊಂದು ಈ ಋತುಸ್ರಾವನ ಅಷ್ಟೇ ರೆಗ್ಯುಲರ್ ಆಗ್ಬೇಕು, ಪ್ರತಿ ತಿಂಗಳು ಕರೆಕ್ಟ್ ಟೈಮಲ್ಲಿ ಬರ್ಬೇಕಾಗತ್ತೆ. 28 ದಿವಸ ಅಂದ್ರೆ 28 ದಿವಸ, ಒಂದ್ ದಿವಸ ಆ ಕಡೆ ಈ ಕಡೆ ಖಂಡಿತವಾಗಿ ಬರ್ಲೇಬೇಕಾದ್ರು. ಸೊ ಇಂಥದೆಲ್ಲ ಮಾಡ್ಬೇಕಂದ್ರೆ ಈ ಸ್ವಯಂ ಮೂತ್ರ ಚಿಕಿತ್ಸೆ ಅನ್ನೋದು ಈಗ ನಾವ್ ಹೇಳಿರುವಂತ ವಿಧಾನದಲ್ಲಿ ನೀವು ಮಾಡ್ಕೊಂತ ಹೋದ್ರೆ ಸೊ ಅದ್ಭುತವಾದ ಪರಿಹಾರ ನಿಮ್ಗೆ ಸಿಗತ್ತೆ. ಇದು ಬಂಜೇತನನು ಪರಿಹರಿಸಕ್ಕೆ ಇಂಥ ಅದ್ಭುತವಾದ ಅವಕಾಶ ಈ ಸ್ವಯಂ ಮೂತ್ರ ಚಿಕಿತ್ಸಾ ಅನ್ನೋದು ನಾವು ತಿಳ್ಕೊಂಡಿದ್ವಿ ಇವತ್ತು ಕಾರ್ಯಕ್ರಮದಲ್ಲಿ. ಸ್ನೇಹಿತರೆ, ಪ್ರತಿಯೊಬ್ಬರು ಇದು ಪಾಲನೆ ಮಾಡಕ್ಕೆ ಪ್ರಯತ್ನ ಮಾಡಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಈಗ ನಾವು ಮುಕ್ತಾಯ ಮಾಡೋಣ. ಎಲ್ಲರಿಗೂ ಕೇಳಿಸ್ಕೊಡೋದಕ್ಕೂ ಧನ್ಯವಾದಗಳು. ನಮಸ್ತೆ.